ಅದಕ್ಕೆಮ್ಮ ಪೊಲೀಸರು ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತಿದೆ. ನೀವು ಬೇಗ ಇಲ್ಲಿಂದ ಮರೆಯಾಗಿ ಅಣ್ಣನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿಬಿಡಿ. ಇಲ್ಲಪ್ಪ, ನಿನ್ನನ್ನು ಬಿಟ್ಟು ನಾವು ಹೋಗುವುದಿಲ್ಲ. ನೀನಿಲ್ಲದೆ ನಾವೆಂತೂ ಬಾಳುವುದು? ಹಾಗೆ ಹಠ ಹಿಡಿಯುವ ಸಮಯ ಇದಲ್ಲ ಅತ್ತಿಗೆ. ನಾನಂತೂ ಜೈಲಿಗೆ ಹೋಗುವುದು ಖಚಿತ. ಹೋದ ಮರುಕ್ಷಣದಲ್ಲೇ ಬಿಡುಗಡೆಯಾಗಿ ಬರ್ತೇನೆ. ನೀವೇನು ಚಿಂತಿಸಬೇಡಿ. ಆದರೆ ನೀವು ಇಲ್ಲೇ ಇದ್ದರೆ ನೀವು ಕೂಡ ನನ್ನ ಜೊತೆ ಕಾರಾಗೃಹ ನೋಡಬೇಕಾಗುತ್ತದೆ. ಆಯ್ತು, ನಿನ್ನ ಜೊತೆ ನಾವು ಸಾಯುವುದಕ್ಕೂ ಸಿದ್ಧ. ಆದರೆ ಆ ಪಾಪಿಗಳ ಕೈಯಲ್ಲಿ ನಿನ್ನನ್ನು ಮಾತ್ರ ಕೊಟ್ಟು ಹೋಗುವುದಿಲ್ಲ. ಅದ್ಕಮ್ಮ, ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತೆ ಅನ್ನೆಂದು ತಿಳಿದು ದುಃಖಿಸಿ ಕಮ್ಮನ ಮಿಡಕದಿರಿಮ್ಮ. ನಾನಿಲ್ಲದ ಸಮಯ ನೋಡಿ ಯಾವನಾದರೂ ಕುಹಕಿ ನನ್ನ ಮಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದರೆ ಅವತ್ತೇ ಅವನ ಹೆಣ ಮಣ್ಣಾಗ ಹಾಕ್ತೇನೆ. ಈ ಮಾತು ಸತ್ಯ. ಆದರೆ ಅಣ್ಣನನ್ನು ಬೇಗ ಆಸ್ಪತ್ರೆಗೆ ಒಯ್ಯಲೇಬೇಕು. ಬೇಗನೆ ಹೋಗತ್ತಿಗೆ, ಪೊಲೀಸರು ಇಲ್ಲೇ ಬರ್ತಾ ಇದ್ದಾರೆ. ಆಯ್ತು, ಎಲ್ಲೇ ಆದರೂ ತಪ್ಪಿಸ್ಕೊಳ್ಳೋಣ ಬಾರಪ್ಪ. ಅತ್ತಿಗೆಮ್ಮ, ಕೊಲೆ ಮಾಡಿ ಹೇಳಿ ಅಂತೆ ತಪ್ಪಿಸಿಕೊಳ್ಳುವುದು ಈ ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ. ಇನ್ನೂ ಅಂತ ನೂರಾರು ಕುನ್ನಿಗಳ ಕೊಲೆ ಮಾಡ್ತೇನೆ. ಸದಾ ನಾನೇ ಜೈಲಿಗೆ ಹೋಗ್ತೇನೆ. ಈ ನನ್ನ ಪ್ರಾಣವನ್ನು ಮೀಸಲಿಟ್ಟಿರುವುದೇ ಸತ್ಯಕ್ಕಾಗಿ. ಬೇಗನೆ ಹೋಗತ್ತಿಗೆ, ಪೊಲೀಸರು ಈ ಕಡೆ ಬರುತ್ತಿದ್ದಾರೆ. ಆದರೆ ಒಂದು ಮಾತು ಅತ್ತಿಗೆ, ಏನಪ್ಪ? ಯಮುನಾಳನ್ನು ಮಾತ್ರ ಸರಿಯಾಗಿ ನೋಡ್ಕೋ. ಹೋಗಮ್ಮ, ಪೊಲೀಸರು ಇಲ್ಲೇ ಓಡಿ ಬಂದರು. ಅತ್ತಿಗೆ, ಹೋಗದಿದ್ರೆ ನಿನಗೆ ನನ್ನಾನೇ ಆಗಿದೆ. ಮೋಸ ಮಾಡಿದ್ಯೋ ಇನ್ಸ್ಪೆಕ್ಟರ್, ಮೋಸ ಮಾಡಿದಿ. ಮೋಸ ಮಾಡೋದಷ್ಟೇ ಏಕೆ? ಏಡಿ ಅಂತ ತಪ್ಪಿಸಿಕೊಂಡು ಓಡಿ ಹೋಗುವ ಆ ನಿನ್ನ ಬಿಸಿ ರಕ್ತವನ್ನು ಭೂಮಿಗೆ ಹರಿಸಿ ನಿನ್ನನ್ನು ಒದ್ದೊಳಗಾಕಲಿಕ್ಕೆ ಬಂದಿದ್ದೇವೆ. ಯಾರನ್ನು ಅದಿತ್ತು ಇನ್ಸ್ಪೆಕ್ಟರ್? ನಿನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ನಾನೇನು ನಿನ್ನಂತೆ ಹೇಳಿಯಲ್ಲ. ಸಮಾಜಕ್ಕೆ ಅನ್ಯಾಯ ಬಗೆದವರನ್ನು ಇನ್ನೂ ಅಂತ 10 ನೂರಾರು ಕುನ್ನಿಗಳ ಕೊಲೆ ಮಾಡ್ತೀನಿ. ಸದಾ ನಾನೇ ಜೈಲಿಗೆ ಹೋಗ್ತೇನೆ. ಆದರೆ ಲಂಚ ತಿಂದ ಕೆಂಚರ ಹಾಗೆ ಈ ಶಕ್ತಿಗೆ ಅಲ್ಲದ ಅಪಶಬ್ದ ಮಾತನಾಡಿದರೆ ಈ ದೇವತೆ ಅಂತಿರುವ ಈ ನಿನ್ನ ಕಾಕಿ ಬಟ್ಟೆಯನ್ನು ಕಳಿಸಿ ಈ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ, ಎಚ್ಚರ. ಆದರೆ ನೀನೊಬ್ಬ ಕಾನೂನು ಕಾಪಾಡುವ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ. ಏನಲೇ ರುದ್ರೇಗೌಡನ ಮನೆ ಪ್ರವೇಶಿಸಿ ಕರೆಯ ಮರಣನ ಕೊಲೆಗೈದು ನನಗೆ ಸೊಕ್ಕಿನಿಂದ ಮಾತನಾಡುತ್ತೀಯ? ನಿನ್ನಂತ ದಕಾಯತರಿಗೆ ಇದೇ ಪೊಲೀಸ್ ಬೆಲ್ಟ್. ಇನ್ಸ್ಪೆಕ್ಟರ್, ನಿನ್ನಂತ ಲಂಚಕ್ಕಾಗಿ ಕೈ ಒಡ್ಡುವ ಈ ನಿನ್ನ ಹೊಡೆತ ನನಗೆ ತೃಣ ಸಮಾನ. ಆದರೆ ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದರೆ ಮೊದಲಿನಿಂದ ನ್ಯಾಯ ಅನ್ಯಾಯದ ಬಗ್ಗೆ ವಿಚಾರಿಸಬೇಕಾಗಿತ್ತು. ಯಾವ ಆಧಾರವಿಲ್ಲದೆ ನನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಸಿಕ್ಕಂತೆ ಚಿತ್ರಹಿಂಸೆ ಕೊಟ್ಟು ಒಂದು ಕಣ್ಣನ್ನು ಕಿತ್ತನಲ್ಲ ಈ ಗೌಡ. ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೇಲ್? ಹಣದ ಆಸೆಯಿಂದ ಪರ ಹೆಂಡಂದಿರನ್ನು ರಂಡೇರನ್ನಾಗಿ ಮಾಡಿ ನಾನೇ ಗಂಡನೆಂದು ನಿನ್ನ ಜೊತೆ ಸ್ನೇಹ ಕಟ್ಟಿ ಮೆರೆಯುತ್ತಿದ್ದಾನಲ್ಲ ಈ ಹಲಕ ನನ್ನ ಮಗ ಗೌಡ. ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬೇಲ್? ಅದನ್ನೆಲ್ಲ ಕಾಲ್ ಕೆಳಗೆ ಹಾಕಿ ಕುಳಿತು ಈ ಗೌಡ ಕೊಟ್ಟ ಲಂಚದ ಆಸೆಗೆ ಈ ಪವಿತ್ರ ದೇವತೆ ಅಂತಿರುವ ಈ ನಿನ್ನ ಕಾಕಿ ಬಟ್ಟೆಯನ್ನು ಇವನು ಕೊಟ್ಟ ಲಂಚದ ಆಸೆಗೆ ಕೈ ಒಡ್ಡಿಸಿದೆಯಲ್ಲ. ಏಯ್, ನೀನೆಂತ ಬಂಡ ಸೂಳೆ ಮಗ! ಇನ್ಸ್ಪೆಕ್ಟರ್, ಎಂತ ಅವಮಾನದ ಮಾತು ನಿಮಗೆ! ಗೌಡ, ಈ ಶಕ್ತಿ ಜೈಲಿಗೆ ಹೋಗುತ್ತಿದ್ದಾನೆಂದು ತಿಳಿದು ನೀನೇನಾದರೂ ನನ್ನ ಮನೆತನಕ್ಕೆ ದ್ರೋಹ ಬಗೆದಿದ್ದೇ ಆದರೆ ನೀನು ನಿನ್ನ ತಾಯಿಯ ಭೂಗರ್ಭದಲ್ಲಿ ಅಡಗಿಕೊಂಡು ಕುಳಿತರು ಸರಿ, ಜೈಲಿನಿಂದ ಬಿಡುಗಡೆಯಾಗಿ ಬಂದು ಆ ನಿನ್ನ ತಾಯಿಯ ಭೂಗರ್ಭವನ್ನೇ ಹರಿದು ಹಾಕಿ
ನಿನ್ನನ್ನು ಹೊರಗೆಳೆದು ಈ ನಿನ್ನ ರುಂಡವನ್ನು ಕಡಿದು ನಮ್ಮೂರಿನ ಅಗಸಿಯ ಬಾಗಿಲಿಗೆ ಕಟ್ಟದಿದ್ದರೆ ಲೇ ಗೌಡ, ನಮ್ಮವ್ವ ನನ್ನ ಗಂಡಗೆ ಹಡ್ದಾಳ ಅಂತ ತಿಳ್ಕೊಬೇಡ. ಓ ಮಗನ, ಮಿಂಡ್ಗೆ ಹಡ್ದಾಳ ಅಂತ ತಿಳ್ಕೊ. ಬರ್ತೇನೆ, ನೆನಪಿನಾಗ ಇಟ್ಕೋ. ಇವನು ಕುಂತ್ರೆ ಕುರುಬ, ನಿಂತ್ರೆ ಕಿರುಬ. ಇನ್ಸ್ಪೆಕ್ಟರ್, ಇವನಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಬೇಕು. ಹಾಗೆ ಮಾಡಿದರೆ ನೀನು ನಿನ್ನ ಹೆಸರಿಗೆ ನನ್ನ ಅರ್ಧ ಆಸ್ತಿಯನ್ನು ಬರೆದು ಬಿಡುತ್ತೇನೆ. ಓಕೆ ಓಕೆ, ನಾನೇನು ಬರ್ತೀನಿ. ಶಕ್ತಿ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಲ್ಲ ಈ ಗೌಡನ್ ಯಾರೆಂಬುದನ್ನು. ನನ್ನ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ನನ್ನ ಸೇಡಿನ ಬಾಣ ಹೂಡಿ ಬಿಡುವೆ ನಿನ್ನ ಹೆಂಡತಿ, ನಿನ್ನ ಅತ್ತಿಗೆಯ ಮೇಲೆ. ಈಗ ಆಮೇಲೆ ಈ ನಿನ್ನ ಗೌಡ ವೈರಿಯ ನಿನ್ನ ಆಸ್ತಿಯನ್ನು ಎತ್ತಾಕಿ ನಿನ್ನನ್ನು ಯಮರಾಜನ ಸೇವೆ ಮಾಡಲಿಕ್ಕೆ ಕಳಿಸುವೆ ಮಗನೇ. ನನ್ನ ಹೆಸರು ರುದ್ರೆ ಗೌಡನೇ ಅಲ್ಲ. ಹೊಕ್ಕತ್ರಿ ಅವ್ವ, ಹೊಕ್ಕೈತಿ. ಏನ ಒಲಿ ಏನು ಹೊಕ್ಕತ್ತೆ? ಏ ಹೇಳ ಅವಂಗ ಹೇಳ್ತಾನ. ಏನ್ ಹೇಳ್ತಿ ಹೇಳಿ ಗಿಡ್ಡಿ ಅಂತ ನೋಡ ನನಗ. ಮಾಡಪ್ಪ ಗಿಡ್ಡಿ. ಎಮ್ಮಿ ಹೊಕ್ಕೈತಿ ಯವ್ವ, ಎಮ್ಮಿ ಹೊಕ್ಕೈತಿ. ಎದ್ರಾಗ ಹೊಕ್ಕತ್ತೆ? ಕೊಂಡವಾಡದಾಗ ಹೊಕ್ಕೈತಿ ಯಪ್ಪ, ಕೊಂಡವಾಡದಾಗ ಹೊಕ್ಕೈತಿ. ಏನಿನ ಮಂಜಾಳ ಹೋಗ್ಲಿ, ಹಿಂಗಾರ ಹೇಳ. ನಾ ಯಾವಲ್ಯಾರ ಹೊಕ್ಕತ್ತಂತ ಮಾಡಿದ್ದೆ. ಏನಂದೆ? ಏನಿಲ್ಲ, ಹೂ ಮಾರು ಹುಡುಗಿ ಹೂ ತರ್ತಾಳ ಅಂತೇಳಿ ನಾ ಬಿರ್ಸಿಲೆ ಗಾಡಿ ಓಡಿಸ್ಕೊಂಬಂದ್ರೆ ನೀ ಹೊಯ್ಕೊಂತ ನಿಂತಿಯಲ್ಲ. ಲಬ ಲಬ ಮತ್ತೇನ್ ಮಾಡಂದಿ? ನಮ್ಮ ಅಪ್ಪ ಕೊಟ್ಟ ಸಾಲ ಬಡ್ಡಿ ಹಿಂತಿರುಗಿ ಬರ್ಲೇ ಇಲ್ಲ. ಅದಕ್ಕ ಅದ ಬಡ್ಡಿ ಒಳಗ ಒಂದ ಎಮ್ಮಿ ಹಿಡ್ಕೊಂಡ್ ಬಂದಾನ. ನಾ ಅದನ್ನ ಮೇಸಕ್ ಬಂದೀನಿ. ಅಲ್ಲ ಚೆನ್ನಿ, ಹೂ ಮಾರೋ ಹುಡುಗಿ ಹೂ ಕೊಡ್ತಾಳಂತ ಬಂದ್ರ ನೀ ಹೊಯ್ಕೊಂತ ನಿಂತಿಯಲ್ಲ. ವಾಪಸ್ ಹೇಳೇನದ್ನ. ಮತ್ತೆ ಏನು ಮಾಡಂದಿ? ನಮ್ಮ ಅಪ್ಪ ಕೊಟ್ಟ ಸಾಲ ಬಡ್ಡಿ ವಾಪಸ್ ಬರ್ಲಿಲ್ಲ. ಅದ್ರಾಗ ಒಂದ್ ಎಮ್ಮಿ ಹಿಡ್ಕೊಂಡ್ ಬಂದಾನ, ನಾ ಮೇಸಕ್ ಬಂದಿ. ನಿನ್ನ ಸಂಗಟ ನಾ ಪರಿಹಾರ ಮಾಡ್ತೇನೆ. ಆದ್ರ ಅವ್ ಮಾಡದ್ನೀಗಲ್ಲ, ನೀನು ಬಾ. ನಿನ್ನ ಸಂಗಟ ನಾ ಪರಿಹಾರ ಮಾಡ್ತೇನೆ. ಅದ್ರ ರೊಕ್ಕ ಭಾಳ ಖರ್ಚಾಕತ್ತೇನು? ಚೀ ಹುಚ್ಚಿ, ನೀ ತಪ್ಪು ತಿಳ್ಕೊಂಡಿ. ನಾನ ಮಾತಾಡ್ಲಿ ಅದ್ನು. ಆತ್ ಬಿಡು. ನಾವೇನ ನಿನ್ನಂಗ ಸಾವುಕಾರ ಕಡೆಯಿಂದ ಹರಾಮಿ ಪಗಾರ ತಿನ್ನಂಗಿಲ್ಲ. ನಿನ್ನ ಸಂಕಟ ನಿನಗ, ನನ್ನ ಸಂಕಟ ನನಗ. ಏನ್ ದೊಡ್ಡದು ಇದು ಸಂಕಟ ನಿಂದು. ಪಂಚಾಯತಿ ಪ್ರಧಾನನ ನಮ್ಮ ಮಾವ ಅದಾನ, ಬಿಡಿಸ್ಕೊಂಡ್ ಬರ್ತೀನಿ. ಆದ್ರ ರೊಕ್ಕ ಭಾಳ ಖರ್ಚಾಕತ್ತೇನು? ಏ ಹುಚ್ಚಿ, ನೀ ತಪ್ಪು ತಿಳ್ಕೊಂಡಿ. ಒಂದು ಹೆಣ್ಣಿಗೆ ಒಂದು ಗೊಂಡ ಜೋಡ ಆದ್ರನ ಸಂಸಾರ ನಡೆಯುದ. ಈಗ ನೋಡ, ನೀನು ಎಮ್ಮಿ ಹೆಂಗ ಕೊಂಡವಾಡದಾಗ ಸಂಪಾಗಿ ನಿದ್ದೆ ಮಾಡಾಕತ್ತತಿ.
ನಿನ್ನ ಸಂಗಟ ಒಂದ ಉಳಿತಲ್ಲ. ನನ್ನ ಸಂಗಟ ಏನ ಗಪ್ಪು ಮರ ಹೊತ್ತಿರ ನಿಂದೇನ್ ತಿಂಡಿ ಅದತಿ ಇವಂದ ಎತ್ತೀಗ ಇನ್ನ ಯಾರ್ಯಾರ್ದು ಹೇಳ್ತತಿ ಈಗ ಯಾರು ಪೀರವ ಹೆಂಗದಾಳ ನೋಡ ಹೆಂಗದೀನಿ ಕುರ್ಚೆ ಮಾರ ಇವ ಬಿಸ್ಕೆಟ್ ಮಾರವ. ಗುಲಾಬಿ ಹೂವಿನಂತ ಗೆಳತಿ ಸಿರೋಡ ಪ್ರಿಯ ನನ್ನ ಗೆಳತಿ ನೀನದ ಚಂದ ನಿನ್ನ ಮುಗಬಟ್ಟು ಚಂದ ಅಂದ ಚಂದ ತುಂಬಿಕೊಂಡ್ರ ಗಿಡ್ಡ ಗಿರಿಯಂಗ ಏ ಗಿಟ್ಟಿ ಗುಲಾಬಿ ಹೂವಿನಂತ ಗೆಳತಿ ಸಿರೋಡ ಪ್ರಿಯ ನನ್ನ ಗೆಳತಿ ಗುಲಾಬಿ ಹೂವಿನಂತ ಗೆಳತಿ ಸಿರೋಡ ಪ್ರಿಯ ನನ್ನ ಗೆಳತಿ ಲಾನಿನಂತ ನನ್ನ ಪ್ರಿಯತಿ ಹೆಚ್ಚಾದ ನಿನ್ನ ದಿನ ಕೀರ್ತಿ ನಿನ ಬಚನ ನಿನ್ನ ಮುಗುತು ಗುಣ ಅಂದ ಚಂದ ತುಂಬಿಕೊಂಡ ಗಿಡ್ಡ ಗಿಳಿಯ ನಿನ ಬಚನ ನಿನ್ನ ಮುಗುತು ಚಂದ ಅಂದ ಚಂದ ತುಂಬಿಕೊಂಡ ಗಿಡ್ಡ ಗಿಳಿಯ ಸಿರೋಡ ಪ್ರಿಯ ನನ್ನ ಗೆಳತಿ ನೋಡಾಕ ಹುಡುಗಿ ಮೂರ ಪೂಟ ಚಂದ ಪುಟ್ಟದಂಗ ನೀ ಪುಟ್ಟಿದಿ ದಿನಾರ ಎಂದಿನ ಚಂದ ಕುಲ್ಗೈಸಿ ನೀ ಬರತಿ ನೋಡಾಕ ಹುಡುಗಿ ಮೂರ ಪೂಟ ಚಂದ ಪುಟ್ಟದಂಗ ನೀ ಪುಟ್ಟಿದಿ ಕರ್ನಾಟಕದ ವಯಸ್ಸ ನಮಗ ಬರದಿಲ್ಲ ದ್ವಾಸ ಒಡವಕತ ಒಡವಕತ ಬೇಸ್ ಎಲ್ಲಿದಾವ್ ತೋರ್ಸ್ ಬೇಸ್ ಎಲ್ಲಿದಾವ್ ನನಗೆ ಗೊತ್ತಿಲ್ಲಪ್ಪ, ನನ್ನ ಕಡೆ ಬೇಸ ಇಲ್ಲ. ಏ ನೀ ಮೌನ ಚಂದಾಗಿ ಎಮ್ಮಿ ಕಾಯ್ಕೊಂಡು ಬಂದು ಕಳಿಸ್ರಿ ಕಮ್ಮಿ ಜಾತಿ ನಿಮ್ಮಲ್ಲಿ ಹಾರ್ಯಾಡಿ ಕುಣ್ಯಾಕತ್ತಿ ಏನ್ ಮಾಡ್ಕೊಲ್ ನನ್ನ ಜನ್ಮಕ್ಕೆ ಅಂತೇನ ಅಲ್ಲ ಇನ್ ಎಲ್ಲಿ ಊರ್ಲ ಹಾಕೊಲ್ಲಿ ಏನ್ ನೀ ತಿನ್ನಮ್ ಹೊಯ್ಕೊಳ್ಳಿ ಲಬ ಲಬ ನಿಮ್ಮ ಮೌನ ಯಪ್ಪ ನಾನು ಹಾಡಿ ಕುಣದಿಲ್ಲ ಯಪ್ಪ. ಮತ್ತೆ ತೆಗ್ದು ಬಡ್ಕೊಂಡು ಹಳಕತ್ತಿದ್ದೆ ನಿಮ್ಮ ಮೌನ ಎಲ್ಲ ನಾನು ಎಮ್ಮಿ ಬಿಡಿಸ್ಕೊಡಂತ ನಿನ್ನ ಹುಡುಗಳ ಹಚ್ಚಿ ಬಿಡ್ತೀನಿ. ಏನಾಯ್ತವ್ ನೀನ್ ಎಮ್ಮಿಗೆ ಹಾ ನಿನ್ನ ಬಾಜು ಕೂತ್ ಮಾಸ್ತರ್ಗೂ ಬಿಡ್ತೀನಿ. ಯಪ್ಪ ಏನಾಯ್ತು ನಿನ್ನ ಎಮ್ಮಿಗೆ ಕೊಂಡವಾಡ್ದಾಗ ಹಾಕ್ಯಾರಂತ ಅದನ್ನ ಬಿಡಿಸ್ಕೊಡಂತ ಬೇಡ್ಕೊಳಕತ್ತೀನಿ. ಯಾರೇ ಯಾಕೆ ಬಂದಿಲ್ಲ ಇಲ್ಲಿಗೆ? ನಿನ್ನ ಜೊತೆ ಮಾತನಾಡೋದಿತ್ತು, ಅದಕ್ಕೆ ಬಂದೆ. ನಿನ್ನ ಜೊತೆ ಮಾತನಾಡೋದಕ್ಕೆ ನೀನೇನು ನನ್ನ ಮಗನ ಇಲ್ಲ ನನ್ನ ಮೊಮ್ಮಗನ? ನಿನಗೆ ಏನಲೇ, ನಿಮ್ಮಪ್ಪನಿಗೆ ಕೂಡ ನಾನು ಹೀಗೆ ಮಾತಾಡೋದು. ಶಕ್ತಿ ಮುಂದೆ ಮಾತನಾಡಿದರೆ ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ ಮಗನೇ. ಲೇ ಕೆಟ್ಟ ಸೂಳೆ ಮಗನೇ, ನೀನು ನನ್ನನ್ನು ಸುಟ್ಟು ಹಾಕೋಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಮೆಟ್ಟಿ ಸೀಳಲು ಬಂದಿರುವೆ ಪರಶುರಾಮನಾಗಿ. ಗೌಡ,
ಈ ಗಂಡು ಕೊಡಲಿಯಿಂದ ಹೊರ ಕಥಕಥನೆ ಕುದಿಯುತ್ತಿರುವ ಕಾಲವಾದಿ ಅಗ್ನಿ ರಸವನ್ನು ಕಂಡು ಕಣ್ಣು ಮುಚ್ಚಿದವೋ ಆ ಕ್ಷತ್ರಿಯ ಕುಲದ ಕುನ್ನಿಗಳು. ಈ ಕೊಡಲಿಯ ಒಡಲಿನಲ್ಲಿ ಹುದುಗಿಕೊಂಡಿದೆ ಯುಗ ಯುಗಾಂತರ ವಿಪ್ಲವದ ಕ್ರಾಂತಿಯ ಕಿಡಿಗಳು. ಹೇಳುಗೌಡ, ನನ್ನ ಹೆಂಡತಿಯ ಶೀಲಕ್ಕೆ ಕಾರಣರ್ಯಾರು? ಹೇಳೋ ಬಡ್ಡಿ ಮಗನೇ. ಇಲ್ಲ, ನನಗೇನು ಗೊತ್ತಿಲ್ಲ. ಗೌಡ, ಕಡಲಲ್ಲಿ ಕಡಿದು ಬೆಟ್ಟವನ್ನೇ ನಡಗಿಸಬಲ್ಲ ಈ ಶಕ್ತಿ ನಿನ್ನಂತವನು ನೆಂದಿಗೂ ಬಿಡದಲಾರ. ನನ್ನ ಹೆಂಡತಿಯ ಶೀಲಕ್ಕೆ ಕಾರಣವಾದ ನಿನ್ನ ಮೇಲಿನ ನನ್ನ ಪ್ರತಿಯೊಂದು ಸೇಡಿನ ಕಿಡಿಗಳು ಆ ಕರಿನಾಗರ ಮಿಡಿನಾಗರನಂತೆ ಹಿಡ ಎತ್ತಿ ಬೋರ್ಗರೆಯುತ್ತಿದೆ ನಿನ್ನನ್ನು ಕಚ್ಚಿ ತಿನ್ನುವುದಕ್ಕಾಗಿ. ನಿಜ ಹೇಳ್ತೀವೋ ಇಲ್ಲ ಗೋಣು ಮುರಿದು ನೇಣು ಹಾಕ್ಲು? ನನ್ನ ಗೋನು ಮುರಿಯುವ ಅಧಿಕಾರಕ್ಕೆ ಯಾವನಿಗೈತ್ಲೇ ಈ ಭೂಮಿ ಮ್ಯಾಗ? ಹರಿಯ ಚಕ್ರವನ್ನು ಗೆದ್ದವ ನಾನು, ಚಾಮುಂಡಿಯ ಖಡ್ಗವನ್ನು ಕದ್ದು ಪರಶಿವನ ತ್ರಿಶೂಲವನ್ನು ಗೆದ್ದವ ನಾನು. ಅಂದಾಗ ನಿನಗೆಲ್ಲಿಂದ ಧೈರ್ಯ ಬರಬೇಕಲೇ ನನ್ನ ಗೋನು ಮುರಿಯೋದು? ಏ ಗೌಡ, ನಿನ್ನ ಸಿರ ಕಡಿದು ಆಹಾರನ ಅಡುಗೆರಿಸೋದಕ್ಕಾಗಿ ಬಂದಿರುವೆ ಈ ಭೂಮಿ ತಾಯಿ ಮಡಲಲ್ಲಿ ಜನ್ಮ ತಾಳಿ. ಗೌಡ, ನನ್ನ ಗುಜೋಳದ ಗುಡಿಗೆ ಬೆಂಕಿ ಇಟ್ಟು ನನ್ನ ಹೆಂಡತಿಯ ಅಣ್ಣನನ್ನು ಅಗಲಿಸಿದ್ದಲ್ಲದೆ ನನ್ನ ಹೆಂಡತಿಯ ಶೀಲಕ್ಕೆ ಕಾರಣನಾದ ನೀನು. ಅದು ಅಲ್ಲದೆ ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿ ಹಾಕಿ ಸಿಕ್ಕತ್ತೆ ಚಿತ್ರಹಿಂಸೆ ಕೊಟ್ಟು ಒಂದೊಂದು ಕಣ್ಣನ್ನು ಕೂಡ ಕಿತ್ತಾಕಿಬಿಟ್ಟಿ. ಆ ರಕ್ತದ ಸೇಡಿಗಾಗಿ ಇಂದು ನಿನ್ನ ಕೊಲೆ. ಜೈ ಬಜರಂಗಬಲಿ. ಇದು ನನ್ನ ಬೇಟೆ. ಇಲ್ಲ ಶಾಂತ, ಶಾಂತ ಅಲ್ಲ, ಇವನಿಂದ ನನ್ನ ಶೀಲ ಕಳೆದುಕೊಂಡಿರುವ ನಿನ್ನ ಹೆಂಡತಿ ಯಮನ. ಅವತ್ತೇ ನಾನು ಯಮನ ಅಂತ ತಿಳಿಸಿದ್ದಿದ್ರೆ ಈ ಬೇಟೆ ನನಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವ್ರ ಕಥೆ ಮುಗಿಸ್ಬೇಕಂತ ಈ ನಾಟಕ ಮಾಡೋದು. ತಡೆಯಮ್ಮ. ದೊಡ್ಡ ಶಕ್ತಿ ಮೊದಲು ನನ್ನ ಸೇಡ್ತಿರ್ಬೇಕು, ಆಮೇಲೆ ನಿನ್ನ ಸೇಡು. ನನಗೆ ಕೊಟ್ಟ ಈ ಚಿತ್ರಹಿಂಸೆ ನಾನು ಇವನ್ನೇ ಕೊಡಬೇಕು. ಏನೋ ಹೊರೆಯದ ಹೊರಪಿನಲ್ಲಿ ಮನಸ್ಸಿಗೆ ಬಂದಾಗಿ ನಟಿಸಿ ಈಗ ಹೇಳಿ ಹಿಡ್ಕೊ ಕೂತಿದೀಯಾ? ಏಯ್, ಅವತ್ತು ನನ್ನ ಮೇಲೆ ಹಾಕಿದ ಕೆಟ್ಟ ಕಣ್ಣು ಈ ಕಾಮದ ಕಣ್ಣು ಇದೆ ಅಲ್ವಾ? ಅವತ್ತು ನನ್ನ ಮುಟ್ಟಿ ನನ್ನ ಶೀಲ ಹಾಯ ಮಾಡಿದ ಕೈಗಳಿದೆ ಅಲ್ವಾ? ನಮ್ಮಪ್ಪನಿಗೆ ಮೋಸ ಮಾಡಿ ಆಸ್ತಿಯನ್ನು ಎತ್ತಿ ಹಾಕಿ ನಿನ್ನ ಹೊಟ್ಟೆ ತುಂಬಿಸ್ಕೊಂಡಿದ್ಯಲ್ಲ, ಹೊಟ್ಟೆ ಇದೆ ಅಲ್ವಾ? ಈಗ ನೆನಪಾಯ್ತಿರೋ ಜಾಣಿ, ಅದು ನಿನ್ನ ತಾಯಿಯ ನೆನಪು. ಶಕ್ತಿ, ಇದೊಂದು ಸಾರಿ ನೀನು ಬಿಟ್ಬಿಡಪ್ಪ, ಎಲ್ಲರೂ ಹೋಗಿ ಬದುಕುತ್ತೇನೆ. ಗೌಡ, ಬೇಟೆ ಇದ್ದ ಹೋದ ಸ್ಥಳವನ್ನು ಹುಡುಕಿಕೊಂಡ ಹೋದ ಬೇಟೆಗಾರ ಆ ಬೇಟೆಗೆ ಜೀವದಾನ ಕೊಟ್ಟು ಹಾಗೆ ಬರುವನೆಂದು ತಿಳಿದಿರುವೆಯಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಯಮುನಾ, ಈಗಲಾದರೂ ತೃಪ್ತಿ ಆಯ್ತೆ? ತೃಪ್ತಿ ಆಯ್ತು ಸ್ವಾಮಿ, ಈಗ ನನಗೆ ತೃಪ್ತಿ ಆಯ್ತು. ತನ್ನಿ, ಆ ಕೊಡಲಿಗೆ ಹತ್ತಿರುವ ಆ ರಕ್ತವನ್ನು ನನ್ನ ಹಣೆಗೆ ಹಚ್ಕೊಂಡು ನನ್ನ ಮನಸ್ಸಿಗೆ ತೃಪ್ತಿ ಮಾಡು. ಶಕ್ತಿ, 4 ಜನರನ್ನು ಕೊಲೆ ಮಾಡಿದ್ದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಓಯ್ ಲುಚ್ಚ ಇನ್ಸ್ಪೆಕ್ಟರ್, ಯಾರನ್ನು ಅರೆಸ್ಟ್ ಮಾಡಕ್ ಬಂದಿದೀಯಾ? ಈ ಪಾಪಿಗಳನ್ನು ಕೊಲೆ ಮಾಡಿದ್ದು ನಾನು, ನನ್ನ ಅರೆಸ್ಟ್ ಮಾಡು. ಅದನ್ನೇ ಬಿಟ್ಟು
ಶಕ್ತಿ ಹೆಸರು ತೆಗೆದೆ ಅಂದ್ರೆ ನಿನ್ನ ವರದಿನ ಬೆಚ್ಚಿ ನಿನ್ನ ಓಡಾಡ್ಸಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಹಾ ಲೇ ಹುಚ್ಚರಂಡೆ. ಏ ಇನ್ಸ್ಪೆಕ್ಟರ್, ನೀನೊಬ್ಬ ಕಾನೂನು ಕಾಪಾಡುವ ಇನ್ಸ್ಪೆಕ್ಟರ್ ಆಗಿ ಒಂದು ಹೆಣ್ಣಿಗೆ ರಂಡ ಎಂದು ಬಗಳಿದೆ ಆ ಮಗನೇ. ನಿನ್ನ ನಾಲಿಗೆ ಮೊಂಡವಾದಿತ್ತು, ಎಚ್ಚರದಿಂದ ಬಗಳು. ಪಿಸಿ ಏನು ನೋಡುತ್ತಿದ್ದೀರಿ? ಒಬ್ಬ ಪೊಲೀಸ್ ಅಧಿಕಾರಿ ಒದ್ದಾಟದಲ್ಲಿ ನಿಂತಿದ್ರು ಕೂಡ ಹಾಗೆ ನಿಂತಿರಲ್ಲ. ಅರೆಸ್ಟ್ ಮಾಡಿ ಅವನನ್ನು. ಅರೆಸ್ಟ್ ಮಾಡಬೇಕಾದ್ದು ಶಕ್ತಿನಲ್ಲ ಇನ್ಸ್ಪೆಕ್ಟರ್, ನಿನ್ನನ್ನು ಯು ಆರ್ ಅಂಡರ್ ಅರೆಸ್ಟ್. ಡಾಕ್ಟರ್ ಬಶಾ, ನನ್ನ ಅರೆಸ್ಟ್ ಮಾಡಕ್ಕೆ ನೀ ಯಾವ್ಲೇ? ನಿಮ್ಮಂತ ಕಳ್ಳ ಇನ್ಸ್ಪೆಕ್ಟರ್ ಅನ್ನು ಯಾರೆಂದು ತೋರಿಸುವುದಕ್ಕಾಗಿ ನಾನು ಕಳ್ಳ ಇನ್ಸ್ಪೆಕ್ಟರ್ ಆಗಿದ್ದು. ಸುಳ್ಳು, ನೀವು ಅಧಿಕಾರನಲ್ಲ, ನೀನೊಬ್ಬ ಗುಡ್ ಡಾಕ್ಟರ್ ಬಶಾ. ನಿಮ್ಮಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗೆ ನಾನೆಂದು ಬಿಡುವುದಿಲ್ಲ. ನೀವು ಮಾಡುತ್ತಿರುವ ಕೆಲಸ ಒಂದೇ ಎರಡೇ. ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಕೊಲೆಯನ್ನು ಮಾಡಿ ಆ ಕೇಸನ್ನು ಮುಚ್ಚಾಕಿ, ಅಷ್ಟೇ ಅಲ್ಲದೆ ನಮ್ಮ ತಂದೆ ಚಂದ್ರನನ್ನು ಕೊಲ್ಲಿಸಿ ನನ್ನ ತಂಗಿಯ ಶೀಲವನ್ನು ಕೆಡಿಸಿದ್ದಕ್ಕೆ ನಿಮ್ಮನ್ನು ಹಾಗೆ ಸುಮ್ಮನೆ ಬಿಡಲೇ? ಸರ್, ನನ್ನನ್ನು ಶಟಪ್. ಹಣದಾಸೆಗಾಗಿ ತಾಯಿನಾಯನ್ನು ಮಾಡಿಕೊಳ್ಳುವ ನಿಮ್ಮಂತ ನಾಮರ್ದ ನಾನಲ್ಲ. ಪಿಸಿ, ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ಎಳೆದುಕೊಂಡು ನೆರವಿ ಇವನು. ಸರ್, ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ, ನಾನು ಕೊಡ್ತೀನಿ. ಅರೆಸ್ಟ್ ಮಾಡಿ ತಗೊಂಡು ನೆರವಿ ಇವನ. ಬಸ್ಸು ಮಾಮ, ಇಲ್ಲಿವರೆಗೆ ನಿಮ್ಮ ವಿಷಯವನ್ನು ಏಕೆ ಬಚ್ಚಿಟ್ಟಿದ್ದೀರಿ? ಸತ್ಯ ಹೊರಗೆ ಬರೋದಂತ ಮುಚ್ಚಿದ್ದ ಶಕ್ತಿ ನೀನು ಶಕ್ತಿ ಅಲ್ಲ, ಆ ಶಿವನಿಂದ ಹೊರಪಡೆದ ಶಿವಶಕ್ತಿ ಅಂತ ಈ ಕರ್ನಾಟಕದ ಭೂಪಟದಲ್ಲಿ ಅಚ್ಚದೇಗೆ ಉಳಿಲಿ ನನ್ನ ಹೆಸರು. ಅದಕ್ಕೆಲ್ಲ ನಿಮ್ಮಂಥವರ ಬಲ ಬೇಕು ಮಾಮ. ಹಾ, ನಡೆಯಿರಿ, ಮನೆಗೆ ಹೋಗೋಣ. ನಡ್ರಿ. ಕೇಳು ಮಂಜುನಾಥ.